ಯೇಸುವಿನ ನಾಮದಲ್ಲಿ ಈ ಬೆಳಗ್ಗೆ ನಿಮಗೆ ಸ್ವಾಗತಿಸ್ತೇನೆ. ಇವತ್ತಿನ ವಾಕ್ಯ ಫಿಲಿಪ್ಪಿ 4ನೇ ಅಧ್ಯಾಯ 6ನೇ ವಾಕ್ಯದಲ್ಲಿ ಹೀಗೆ ಬರೆಯಲ್ಪಟ್ಟಿದೆ: ಯಾವ ಸಂಬಂಧವಾಗಿ ಚಿಂತೆ ಮಾಡದೆ ಸರ್ವ ವಿಷಯಗಳಲ್ಲಿ ದೇವರ ಮುಂದೆ ಕೃತಜ್ಞತಾ ಸ್ತುತಿ ವಿಜ್ಞಾಪನೆ ಮಾಡುತ್ತಾ ನಿಮಗೆ ಬೇಕಾದನ್ನು ತಿಳಿಸಿಪಡಿಸ್ರಿ ಅಂತ ಅಲ್ಲಿ ಬರೆಯಲ್ಪಟ್ಟಿದೆ. ಪ್ರಿಯರೇ, ಇವತ್ತು ನೀವು ಎಷ್ಟೋ ಜನರು ಯಾವ್ಯಾವ ಸಂಬಂಧವಾಗಿ ಚಿಂತೆ ಮಾಡ್ತಾ ಇದ್ದೀರಿ. ಕುಟುಂಬಕ್ಕಾಗಿ ಚಿಂತೆ ಮಾಡ್ತಾ ಇದ್ದೀರಿ, ಮದುವೆಗಾಗಿ ಚಿಂತೆ ಮಾಡ್ತಾ ಇದ್ದೀರಿ, ಮಕ್ಕಳಿಗಾಗಿ ಚಿಂತೆ ಮಾಡ್ತಾ ಇದ್ದೀರಿ, ಅನೇಕ ವಿಷಯಗಳಿಗಾಗಿ ನೀವು ಚಿಂತೆ ಮಾಡ್ತಾ ಇದ್ದಿರಬಹುದು. ಆದರೆ ಯೇಸು ನಿಮಗೆ ಮಾತನಾಡ್ತಾ ಇದ್ದಾನೆ, ಯಾವ ಸಂಬಂಧವಾಗಿ ಚಿಂತೆ ಮಾಡಬೇಡ, ಯಾವ ವಿಷಯಕ್ಕಾಗಿ ಚಿಂತೆ ಮಾಡಬೇಡ ಅಂತ ಬೈಬಲ್ ಹೇಳುತ್ತದೆ. ಮತ್ತು ಬೈಬಲ್ ಹೇಳುತ್ತದೆ, ಆಕಾಶದ ಪಕ್ಷಿಗಳಿಗೆ ನೋಡು, ಅವು ಬಿತ್ತೋದಿಲ್ಲ, ಕೊಯ್ಯೋದಿಲ್ಲ, ನೀನು ಯಾಕೆ ಚಿಂತೆ ಮಾಡುತ್ತಿ? ಚಿಂತೆ ಮಾಡಿ ಮಾಡಿ ಯಾಕೆ ಮುಳವನ್ನು ಉದ್ದಿ ಮಾಡುವುದಿಲ್ಲ, ಬೆಳೆಯೋದಿಲ್ಲ ಅಂತ ಅಲ್ಲಿ ಬರೆಯಲ್ಪಟ್ಟಿದೆ. ಪ್ರಿಯರೇ, ಇವತ್ತು ಅನೇಕ ಜನರು ಯಾವ್ಯಾವ ಸಂಬಂಧವಾಗಿ ಚಿಂತೆ ಮಾಡಿ ಡಿಪ್ರೆಷನ್ನಲ್ಲಿ ಹೋಗ್ತಾ ಇದ್ದಾರೆ, ಭಯದಲ್ಲಿ ಹೋಗ್ತಾ ಇದ್ದಾರೆ, ಅಸಮಾಧಾನದಲ್ಲಿ ಹೋಗ್ತಾ ಇದ್ದಾರೆ, ಮತ್ತು ಎಲ್ಲ ವಿಷಯದಲ್ಲಿ ಅವರು ಸೋಲನ್ನು ಕಾಣ್ತಾ ಇದ್ದಾರೆ. ಯಾಕಂದರೆ ಅವರು ಪ್ರತಿ ಸರ್ತಿ ಚಿಂತೆ ಮಾಡಿ ಮಾಡಿ ಒಂದೇ ವಿಷಯಕ್ಕಾಗಿ ಚಿಂತೆ ಮಾಡಿ ಮಾಡಿ ಅದು ಭಯ ನಿಮ್ಮ ಮಧ್ಯದಲ್ಲಿ ಹುಟ್ಟುತ್ತದೆ. ನೀವು ಯಾವಾಗ ಜಾಸ್ತಿ ಚಿಂತೆ ಮಾಡುತ್ತೀರಿ, ಅವಾಗ ಡಿಪ್ರೆಷನ್ ಮತ್ತು ಭಯದ ವಾತಾವರಣ ನಿಮ್ಮ ಮಧ್ಯದಲ್ಲಿ ಆವರಿಸಿಕೊಳ್ಳುತ್ತದೆ, ಮತ್ತು ನೆಗೆಟಿವ್ ವಾತಾವರಣ ನಿಮ್ಮ ಮಧ್ಯದಲ್ಲಿ ಆವರಿಸುತ್ತದೆ. ನಿಮ್ಮ ಕುಟುಂಬದಲ್ಲಿ, ಸೇವೆಯಲ್ಲಿ, ನಿಮ್ಮ ಬಿಸ್ನೆಸ್ನಲ್ಲಿ, ಎಲ್ಲ ಥರದಲ್ಲಿ ಅವಾಗ ಒಂದು ನೆಗೆಟಿವ್ ವಾತಾವರಣವನ್ನು ಕ್ರಿಯೇಟ್ ಆಗ್ತದೆ. ಅದಕ್ಕೆ ನಾವು ಯಾವ ಸಂಬಂಧವಾಗಿ ಚಿಂತೆ ಮಾಡದೆ ಎಲ್ಲ ವಿಷಯ, ನಿಮಗೆ ಯಾವ್ಯಾವ ವಿಷಯ ಚಿಂತೆ ಅನ್ನಿಸ್ತದೆ ಆ ವಿಷಯ ದೇವರ ಪಾದದಲ್ಲಿ ಇಡೋಣ. ಯಾವ ಮದುವೆ ವಿಷಯದಲ್ಲಿ ಆಗಿರ್ಬೋದು, ಮತ್ತು ನಿಮ್ಮ ಕುಟುಂಬದ ವಿಷಯದ ಆಗಿರ್ಬೋದು, ನಿಮ್ಮ ಸೇವೆ ವಿಷಯ ಆಗಿರ್ಬೋದು, ಏನೇನು ವಿಷಯದಲ್ಲಿ ನಿಮಗೆ ಚಿಂತೆ ಕಾಡ್ತಾ ಇದೆ, ಆ ಚಿಂತೆ ದೇವರ ಸನ್ನಿಧಾನದಲ್ಲಿ ಯೇಸುವಿನ ಪಾದದಲ್ಲಿ ಅದು ಇಡೋಣ. ಯಾವಾಗ ಅದು ನಾವು ಯೇಸುವಿನ ಪಾದದಲ್ಲಿ ಇಟ್ಟು ಆತಗಾಗಿ ಕೃತಜ್ಞ ಸ್ತುತಿ ಆರಾಧನೆ ಮಾಡುವಾಗ ಅದು ಪರಿಸ್ಥಿತಿ ಬದಲಾವಣೆ ಆಗುತ್ತದೆ. ಅದಕ್ಕೆ ದೇವರು ಹೇಳ್ತಾ ಇದ್ದಾನೆ, ಎಲ್ಲ ವಿಷಯದಲ್ಲಿ ಕೃತಜ್ಞತಾ ಸ್ತುತಿ ವಿಜ್ಞಾಪನೆ ಪ್ರಾರ್ಥನೆ ಮಾಡ್ತಾ ಇರು. ಆ ವಿಷಯಕ್ಕಾಗಿ ನಾವು ಪ್ರಾರ್ಥನೆ ಮಾಡೋಣ. ನಿಮಗೆ ಯಾವ ವಿಷಯಕ್ಕಾಗಿ ಚಿಂತೆ ಆಗ್ತಾ ಇದೆ ಆ ವಿಷಯಕ್ಕಾಗಿ ನಾವು ಪ್ರಾರ್ಥನೆ ಮಾಡೋಣ. ಮತ್ತು ಸೇವೆಗಾಗಿ ಪ್ರಾರ್ಥನೆ. ನಿನ್ನ ಸೇವೆ ವಿಷಯದಲ್ಲಿ ನಿನಗೆ ಭಯ ಹುಡ್ತಾ ಇದೆ, ಚಿಂತೆ ಆಗ್ತಾ ಇದೆ, ಬಹಳ ಚಿಂತೆ ಆಗ್ತಾ ಇದೆ, ಆ ಸೇವೆಗಾಗಿ ನೀನು ಪ್ರತಿದಿನ ದೇವರಿಗೆ ಕೃತಜ್ಞತಾ ಸ್ತುತಿ ಮಾಡು, ಪ್ರಾರ್ಥನೆ ಮಾಡು, ಮತ್ತು ನಿನಗೆ ಬೇಕಾದದನ್ನು ತಿಳಿಸುಪಡಿಸು ಅಂತ ಅಲ್ಲಿ ಬರೆಯಲ್ಪಟ್ಟಿದೆ. ನಿನಗೆ ಏನೇನು ದೇವರಿಗೆ ಮಾತನಾಡಬೇಕಿತ್ತು ಅದು ಮಾತನಾಡು. ದೇವರು ಅದು ಬದಲಾಯಿಸಲಿಕ್ಕೆ ಶಕ್ತಿ ಉಳ್ಳವನು. ಆತನು ಸಮಾಧಾನ ನಿನಗೆ ಕೊಡುತ್ತಾನೆ. ಆತನ ಸಮಾಧಾನ ನಿನ್ನ ಆಲೋಚನೆಯಲ್ಲಿ, ನಿನ್ನ ಹೃದಯದಲ್ಲಿ, ನಿನ್ನ ಕುಟುಂಬದಲ್ಲಿ, ನಿನ್ನ ಎಲ್ಲ ವಿಷಯದಲ್ಲಿ ಆತನು ಸಮಾಧಾನ ಕೊಡುತ್ತಾನೆ. ಮತ್ತು ಯಾವ ವಿಷಯದಲ್ಲಿ ಚಿಂತೆ ಮಾಡಬೇಡ. ಇವತ್ತು ಚಿಂತೆ ಮಾಡಿ ಮಾಡಿ ಅನೇಕ ಜನರು ಎಷ್ಟೋ ಅಸಮಾಧಾನದಲ್ಲಿ ಹೋಗ್ತಾ ಇದ್ದಾರೆ. ಪ್ರಿಯರೇ, ನಿನಗೆ ಶುಭ ಸಂದೇಶ. ನೀನು ಹೆಚ್ಚಾಗಿ ಬೈಬಲ್ ಓದ್ತಾ ಇದ್ದಿರ್ಬೋದು, ಪ್ರಾರ್ಥನೆ ಮಾಡ್ತಾ ಇದ್ದಿರ್ಬೋದು, ಉಪವಾಸ ಮಾಡ್ತಾ ಇದ್ದಿರ್ಬೋದು, ಸೇವೆ ಮಾಡ್ತಾ ಇದ್ದಿರ್ಬೋದು, ಆದರೆ ಚಿಂತೆ ನಿನಗೆ ಕಾಡ್ತಾ ಇದೆ. ಆ ಚಿಂತೆಯನ್ನು ಮರೆತು ಬಿಡು. ದೇವರು ಹೇಳ್ತಾ ಇದ್ದಾನೆ, ಚಿಂತೆ ಮಾಡಬೇಡ. ಯಾವ ವಿಷಯಕ್ಕಾಗಿ ಚಿಂತೆ ಮಾಡಬೇಡ. ಸಂತೋಷವಾಗಿರು, ಸಮಾಧಾನವಾಗಿರು. ದೇವರ ಕೊಟ್ಟ ಈ ಜೀವನವನ್ನು ನೀನು ಒಳ್ಳೆಯಿಂದ ಅನುಭವದಿಂದ ಅದನ್ನು ನಡೆದುಕೊಂಡು ನಡಿ. ಮತ್ತು ದೇವರು ನಿನಗೆ ಯಾವುದನ್ನು ಕೊಟ್ಟಿದ್ದಾನೆ ಅದನ್ನು ನಿರಂತರವಾಗಿ ಮಾಡ್ತಾ ಇರು. ದೇವರು ನಿನಗೆ ಏನೇನು ಕೊಟ್ಟಿದ್ದಾನೆ ಅದನ್ನು ನಿರಂತರವಾಗಿ ಮಾಡು. ಪ್ರಾರ್ಥನೆ ಮಾಡು, ಸೇವೆ ಮಾಡು, ಆರಾಧನೆ ಮಾಡು. ಮತ್ತು ಯಾವ ವಿಷಯಕ್ಕಾಗಿ ಚಿಂತೆ ಮಾಡಬೇಡ. ಕುಗ್ಗಿಕೊಳ್ಳಬೇಡ, ನಿರಾಶವಾಗಿ ಕೂತುಕೊಳ್ಳಬೇಡ, ಅಸಮಾಧಾನವಾಗಿ ಕೂತುಕೊಳ್ಳಬೇಡ, ಭಯದಲ್ಲಿ ಕೂತುಕೊಳ್ಳಬೇಡ. ಏಳು, ನಿನಗೆ ದೇವರು ಏನು ಕೊಟ್ಟಿದ್ದಾನೆ ಅದರಲ್ಲಿ ಬೆಳಿ, ಪ್ರಾರ್ಥನೆ ಮಾಡ್ತಾ ಇರು, ವಾಕ್ಯ ಓದ್ತಾ ಇರು, ಸೇವೆ ಮಾಡ್ತಾ ಇರು, ಮತ್ತು ದೇವರ ಜೊತೆಯಲ್ಲಿ ಸಂಬಂಧ ಮಹಿಮೆಯಿಂದ ತುಂಬಿಸುತ್ತಾನೆ ಮತ್ತು ಅಭಿಷೇಕದಿಂದ ತುಂಬಿಸುತ್ತಾನೆ. ಆತನ ಮುಂದೆ ಪ್ರಾರ್ಥನೆ ಮಾಡು, ವಿಜ್ಞಾಪನೆ ಆತನ ಮುಂದೆ ಇಡು. ಮತ್ತು ನಿನ್ನ ಕುಟುಂಬ, ನಿನ್ನ ಸೇವೆ, ನಿನ್ನ ಕೆಲಸ ಕಾರ್ಯಗಳು ಇದ್ದ ಹಾಗೆ ಇರುವುದಿಲ್ಲ. ಮತ್ತು ನೀನು ಯಾವ ಸಂಬಂಧವಾಗಿ ಚಿಂತೆ ಮಾಡಬೇಡ. ದೇವರ ಮುಂದೆ ಎಲ್ಲ ಪ್ರಾರ್ಥನೆ ಮಾಡು, ಆರಾಧನೆ ಮಾಡು, ಮತ್ತು ಆ ದೇವರು ನಿನಗೆ ನಡೆಸುತ್ತಾನೆ, ಬಲ ಕೊಡುತ್ತಾನೆ, ಎಲ್ಲ ಕ್ಷೇತ್ರದಲ್ಲಿ ನಿನಗೆ ಜಯಶಾಲಿ ಮಾಡುತ್ತಾನೆ. ಮತ್ತು ಈ ವಾಕ್ಯ ನಿನ್ನನ್ನು, ನಿನ್ನ ಕುಟುಂಬವನ್ನು ಆಶೀರ್ವಾದ ಮಾಡಲಿ. ಆಮೀನ್.